ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಈಗಾಗಲೇ ಅನೇಕ ಹೋಟೆಲ್ಗಳು ಬಂದಾಗಿವೆ. ಕಮರ್ಷಿಯಲ್ ಸಿಲಿಂಡರ್ ಸ್ಟಾಕ್ ಹೀಗೆ ಸಿಗದಿದ್ದರೆ ಇನ್ನಷ್ಟು ಹೋಟೆಲ್ಗಳು ಮುಂದಿನ ದಿನಗಳಲ್ಲಿ ಬಂದ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಇದರ ಜೊತೆಗೆ ಮನೆಗಳಿಗೂ ಕೂಡ ಸಿಲಿಂಡರ್ ಅಭಾವ ಆಗಿಬಿಡುತ್ತಾ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ. ಗ್ಯಾಸ್ ಇಲ್ಲ ಅಂದ್ರೇನು, ಇಂಡಕ್ಷನ್ ಕುಕ್ವೇರ್ ಇದೆಯಲ್ಲ ನಮ್ಮ ಹತ್ರ, ಇಂಡಕ್ಷನ್ ಸ್ಟವ್ ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿದ್ದವ್ರಿಗೂ ಕೂಡ ಈಗ ಒಂದು ಶಾಕ್ ಎದುರಾಗಿದೆ. ಏನು ಅಂತ ನೋಡೋಣ. ಎಲ್ಪಿಜಿ ಸಿಲಿಂಡರ್ ಪ್ಯಾನಿಕ್ ಬುಕ್ಕಿಂಗ್, ಕಮರ್ಷಿಯಲ್ ಜೊತೆ ಡೊಮೆಸ್ಟಿಕ್ ಸಿಲಿಂಡರ್ ಕೊರತೆ, ಇಂಡಕ್ಷನ್ ಸ್ಟವ್ಗಳು ಕೂಡ ನೋ ಸ್ಟಾಕ್. ಹೌದು, ಸಿಲಿಂಡರ್ ಸಿಗದೆ ಹೋಗುವ ಭೀತಿಯಲ್ಲಿ ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗದೇ ಇದ್ರು ಎಲ್ಲರೂ ಸಿಲಿಂಡರ್ ಬುಕ್ ಮಾಡಲು ಕಾಲ್ ಮಾಡ್ತಿರೋದ್ರಿಂದ ಕಾಲ್ ಸೆಂಟರ್ಗೆ ಕರೆಗಳೇ ಹೋಗದಂತೆ ಆಗಿದೆ. ಇದನ್ನೇ ಪ್ಯಾನಿಕ್ ಬುಕ್ಕಿಂಗ್ ಅಂತ ಕರೆಯಲಾಗ್ತಿದ್ದು, ಇದರಿಂದ ಸಿಲಿಂಡರ್ ಬುಕ್ಕಿಂಗ್ ವಿಳಂಬವಾಗ್ತಿದೆ. ಜೊತೆಗೆ ಕಂಪನಿಗಳು ಸಿಲಿಂಡರ್ ಸಪ್ಲೈನಲ್ಲಿ 20% ಸ್ಟಾಕ್ ಕೂಡ ಕಡಿಮೆ ಮಾಡಿದ್ದಾರೆ. ಈ ಬಗ್ಗೆ ಗ್ಯಾಸ್ ಏಜೆನ್ಸಿಯ ಮಾಲೀಕರು ನಮ್ಮ ಪ್ರತಿನಿಧಿಯೊಂದಿಗೆ ಹೇಗೆ ಸಿಲಿಂಡರ್ ಸಪ್ಲೈ ಆಗ್ತಿದೆ, ಬುಕ್ಕಿಂಗ್ ಆಗ್ತಿರೋ ಅಸಲಿ ಸಮಸ್ಯೆ ಏನು ಅಂತ ವಿವರಿಸಿದ್ದಾರೆ ನೋಡಿ. ಈಗ ಮನೆ ಸಿಲಿಂಡರ್ಗಳಿಗೆ ನಮಗೆ ಏನು ಲೋಡ್ ಬರ್ತಾ ಇತ್ತು ಅದರಲ್ಲಿ 20% ಕಟ್ ಆಫ್ ಮಾಡಿದ್ದಾರೆ. ಮತ್ತೆ ಬುಕ್ಕಿಂಗ್ ಚಾನಲ್ಸ್ ಏನಿತ್ತು ಅದು ಸ್ಟಾಪ್ ಆಗಿದೆ. ಯಾಕಂದ್ರೆ ಓವರ್ಲೋಡೆಡ್ ಆಗಿ ಬುಕ್ಕಿಂಗ್ ಚಾನಲ್ಸ್ ಅಲ್ಲಿ ಬುಕ್ಕಿಂಗ್ಸ್ ಆಗ್ತಾ ಇಲ್ಲ. ಅದರಿಂದ ಕಸ್ಟಮರ್ಸ್ ಸ್ವಲ್ಪ ವೇಟ್ ಮಾಡಿ ಬುಕ್ ಮಾಡಬೇಕು. ಸ್ಟಾಕ್ ಬಂದಾಗ ನಾವು ಖಂಡಿತ ಅದನ್ನ ಕ್ಲಿಯರ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಫಸ್ಟ್ ಸಿಲಿಂಡರ್ ತಗೊಂಡು 21 ದಿನ ಆದ್ಮೇಲೆ ಬುಕ್ ಮಾಡಬೇಕು. ಡಬಲ್ ಸಿಲಿಂಡರ್ ಇರೋರು ಫಸ್ಟ್ ಸಿಲಿಂಡರ್ ತಗೊಂಡು ಅದಾದ್ಮೇಲೆ 25 ದಿನ ಬುಕ್ಕಿಂಗ್ ಮಾಡಬೇಕು ಅಂತೇಳಿ ಕ್ಯಾಪಿಂಗ್ ಇದೆ. ಆದ್ರೂ ಕಸ್ಟಮರ್ಸ್ಗೆ ಸ್ವಲ್ಪ ಎಲ್ಲ ಕಡೆನೂ ಭಯ ಆಗಿರೋದ್ರಿಂದ ಅವರು ಸ್ವಲ್ಪ ಬುಕ್ಕಿಂಗ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರಿಂದ ಬುಕ್ಕಿಂಗ್ ಚಾನಲ್ಸ್ಗಳು ಸ್ವಲ್ಪ ಓವರ್ಲೋಡೆಡ್ ಆಗಿ ಅದು ಸ್ವಲ್ಪ ಸ್ಟಾಪ್ ಆಗಿದೆ. ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಅರೆ, ಸಿಲಿಂಡರ್ ಸಿಗದೇ ಇದ್ರೆ ಏನಂತೆ, ಎಲೆಕ್ಟ್ರಿಕ್ ಸ್ಟವ್ ಇದ್ರೆ ಯೂಸ್ ಅಂತ ಆನ್ಲೈನ್ ನಲ್ಲಿ ಮುಗಿಬಿದ್ದು ಇಂಡಕ್ಷನ್ ಸ್ಟವ್ ಬುಕ್ಕಿಂಗ್ ಮಾಡಲು ಮುಂದಾಗಿದ್ದಾರೆ. ಅಲ್ಲೂ ನೋ ಸ್ಟಾಕ್ ಅಂತ ಬರ್ತಿದ್ರೆ ಶಾಪ್ಗಳಲ್ಲೂ ಇಂಡಕ್ಷನ್ ಸ್ಟವ್ ಕೂಡ ಸೋಲ್ಡ್ ಔಟ್ ಆಗಿದೆ. ಹೇಗಿದೆ ಇಂಡಕ್ಷನ್ ಸ್ಟವ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ. ಒಂದು ಕಡೆ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಸ್ಟಾಪ್ ಆಗಿ ಹೋಟೆಲ್ಗಳು ಬಂದಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆ ಹೋಟೆಲ್ ಮಾಲೀಕರು ಮನೆಯವರು ಕೂಡ ನಮಗೆ ಸೇಫ್ಟಿ ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಬರಲಿಲ್ಲ ಅಂದರೆ ಇಂಡಕ್ಷನ್ ಸ್ಟವ್ ತೊಗೊಳ್ಳೋಣ ಅಂತ ಅಂಗಡಿಗಳ ಕಡೆ ಮುಖ ಮಾಡ್ತಿದ್ದಾರೆ. ಈ ದೃಶ್ಯಗಳಲ್ಲಿ ನೋಡ್ಬೋದು. ನಾನು ಒಂದು ಶಾಪ್ ಒಳಗಡೆ ಇದ್ದೀನಿ, ಎಲೆಕ್ಟ್ರಿಕ್ ಶಾಪ್ ಒಳಗಡೆ. ಒಂದು ಭಾಗದಲ್ಲಿ ಇಂಡಕ್ಷನ್ ಸ್ಟವ್ಗಳು ಇಡುವಂಥ ಸ್ಥಳದಲ್ಲಿ ಒಂದು ಡೆಮೋ ಪೀಸ್ ಮಾತ್ರ ಕಾಣಿಸ್ತಿದೆ. ಅಂದರೆ ಒಂದು ಡೆಮೋದು ಮಾತ್ರ ಉಳ್ಕೊಂಡಿರುವಂಥದ್ದು. ಉಳಿದಂತೆ ಇನ್ನೆಲ್ಲ ಪೀಸ್ಗಳೂ ಸೇಲ್ ಆಗಿರುವಂಥದ್ದು. ಎಷ್ಟಿತ್ತು ಅಷ್ಟು ಕೂಡ ಇವತ್ತು ಸೇಲ್ ಆಗಿರುವಂಥದ್ದು. ಗ್ಯಾಸ್ ಸ್ಟವ್ಗಳು ಕೂಡ ಇಲ್ಲೇ ಇದೆ. ಗ್ಯಾಸ್ ಸ್ಟವ್ಗಳನ್ನ ಯಾರೂ ಕೇಳೋರು ಇಲ್ಲ. ಮತ್ತು ಅದು ನಾರ್ಮಲಿ ಅದೇ ಥರ. ಬಟ್ ಇಂಡಕ್ಷನ್ ಸ್ಟವ್ಗೆ ಈ ಸಿಲಿಂಡರ್ ಅಭಾವದ ಕಾರಣದಿಂದ ಡಿಮ್ಯಾಂಡ್ ಜಾಸ್ತಿ ಆಗಿರುವಂಥದ್ದು. ಈಗಾಗಲೇ ಆನ್ಲೈನ್ ಪೋರ್ಟಲ್ಗಳಲ್ಲಿ ಎಲ್ಲೂ ಕೂಡ ಇಂಡಕ್ಷನ್ ಸ್ಟವ್ ಸಿಗ್ತಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಬರ್ತಿದೆ. ಎಷ್ಟು ಸೇಲ್ ಆಗಿರ್ಬೋದು ಸರ್? ಯಾಕಂದರೆ ಒಂದೇ ಒಂದು ಪೀಸು ಇಲ್ಲ, ಒಂದು ಪಾಸ ಡೆಮೋ ಸ್ಟಾಕ್ ಇರೋದು ಮತ್ತು ಡಿಸ್ಪ್ಲೇ ಪೀಸ್ ಸೇರಿ ನಿಯರ್ಲಿ ಅಬೌಟ್ 12 to 13 ಪೀಸ್ ಬೆಳಗ್ಗೆದ ಬಿಲ್ ಆಗಿದೆ. ಬರ್ತಿರೋರೆಲ್ಲ ಇವತ್ತು ಬರ್ತಿರೋರೆಲ್ಲ ಇಂಡಕ್ಷನ್ ಸ್ಟವ್ ಕೇಳ್ತಿದ್ದಾರೆ. ಸುಮಾರು ಜನ ಇವತ್ತು ಬರೀ ಇಂಡಕ್ಷನ್ ಸ್ಟವ್ ಕೇಳ್ತಾ ಇದ್ದಾರೆ ಸರ್. ಮತ್ತು ಈಗ ಔಟ್ ಆಫ್ ಸ್ಟಾಕ್ ಬರೀ ಇಲ್ಲಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲೂ ಸ್ಟಾಕ್ ಇಲ್ಲ ಅಂತ ಮಾಹಿತಿ ಇದೆ. ಹೌದು ಸರ್. ಕಂಪ್ನಿಯಿಂದನೂ ಸಪ್ಲೈ ಇಲ್ಲ. ಸಪ್ಲೈ ಬರುತ್ತೆ. ಈಗ ಸಿಲಿಂಡರ್ ಸಪ್ಲೈ ಪ್ರಾಬ್ಲಮಿಂದ ಇಂಡಕ್ಷನ್ ಸ್ಟವ್ದು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಇದು ಅಂಗಡಿಯ ಮ್ಯಾನೇಜರ್ ಹೇಳ್ತಿರುವಂಥದ್ದು. ನಾವು ಇವತ್ತು ಒಂದೇ ದಿವಸ ಇದ್ದಂತಹ 13 ಪೀಸ್ ಇತ್ತು, ಅಷ್ಟೂ ಸೇಲ್ ಮಾಡಿದ್ದೀವಿ. ಡೆಮೋ ಪೀಸ್ ಏನಿಟ್ಟಿದ್ವಿ ಅದನ್ನೂ ಕೊಡಿ ಅಂತ ಜನ ತೊಗೊಂಡು ಹೋಗ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇಂಡಕ್ಷನ್ ಸ್ಟವ್ನ ಜನ ಖರೀದಿ ಮಾಡ್ತಿದ್ದಾರೆ. ಎಲ್ಲಿ ಮುಂದೆ ಆಗುವಂತಹ ಸಮಸ್ಯೆನ ಈಗಲೇ ನಾವು ಒಂದು ಸಾಲ್ವ್ ಮಾಡ್ಕೊಂಬಿಡೋಣ. ಇಂಡಕ್ಷನ್ ಸ್ಟವ್ ಇತ್ತು ಅಂದರೆ ಗ್ಯಾಸ್ ಇಲ್ಲ ಅಂದ್ರೂ ಅಡುಗೆ ಮಾಡ್ಕೋಬೋದು, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋಬೋದು ಅಂತ ಜನ ಎಲೆಕ್ಟ್ರಿಕ್ ಶಾಪ್ಗಳ ಕಡೆ ಮುಖ ಮಾಡ್ತಿದ್ದಾರೆ. ಒಟ್ಟಲ್ಲಿ ಇರಾನ್ ಇಸ್ರೇಲ್ ವಾರ್ ಬೆಂಗಳೂರಿನ ಜನರನ್ನ ಚಿಂತೆಗೆ ದೂಡಿದೆ. ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಸಿಲಿಂಡರ್ ಅಭಾವ ಇನ್ನಷ್ಟು ಬಿಗಡಾಯಿಸಿದ್ರೆ ಸಿಟಿಯಲ್ಲೂ ಸೌದೆ ಒಲೆಗಳೇ ಗಟ್ಟಿಯಾದ್ರೂ ಅಚ್ಚರಿ ಇಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.